ಇಷ್ಟು ದಿನ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಗೊತ್ತಿತ್ತು. ಆದ್ರೆ ನಮ್ಮ ಸರ್ಕಾರ ಅವರಿಗೆ ಬಿಬಿಎಂಪಿಯಲ್ಲಿ ಕೆಲಸ ಕೂಡ ಕೊಡ್ತಿದೆ ಅಂತ ಇವತ್ತೇ ಗೊತ್ತಾಗಿದ್ದು. ಒಂದೇ ಒಂದ್ಸಲ ಈ ವಿಡಿಯೋ ನೋಡಿ. ನೋಡಿ ವರ್ತೂರ್ ಲಿಮಿಟ್ ಅಲ್ಲಿ ಎಷ್ಟು ಜನ ಬಾಂಗ್ಲಾದೇಶ ಇರೋದಾರೆ. ಆಮೇಲೆ ಬಹಳ ಮುಖ್ಯವಾಗಿ ಬಿಬಿಎಂಪಿ ಅಧಿಕಾರಿಗಳು ಯಾರಿದ್ದಾರೆ ಮೇಲಧಿಕಾರಿಗಳು ಅವ್ರ ಮೇಲಂತೂ ಕ್ರಮ ಆಗ್ಲೇಬೇಕು. ಅದಂತೂ ನಾವು ಯಾವುದೇ ಕಾರಣಕ್ಕೂ ಈ ವಿಡಿಯೋದಲ್ಲಿ ಅವರೇ ಒಪ್ಕೊಳ್ತಿದ್ದಾರೆ ನಾವು ಬಿಬಿಎಂಪಿಯಲ್ಲಿ ಕೆಲಸ ಮಾಡ್ತಿದೀವಿ ಅಂತ. ಅಷ್ಟೇ ಅಲ್ಲ, ನಾವು ಬಾಂಗ್ಲಾದೇಶದವರು ಹೌದು ಅಂತ ಅವರೇ ಒಪ್ಕೊಳ್ತಿದ್ದಾರೆ. ಈಗ ನನ್ನ ಪ್ರಶ್ನೆ ಕೃಷ್ಣ ಬೈರೇಗೌಡ ಸರ್, ನಿಮ್ಮನ್ನ ಟ್ಯಾಗ್ ಮಾಡಿ ಕೇಳ್ತಿದ್ದೀನಿ. ನೀವು ಮಾಡಿರುವ ಫುಟ್ಪಾತ್ ರಿಮೂವಲ್ ವರ್ಕ್ ನ ಅಪ್ರಿಸಿಯೇಷನ್ ಮಾಡಿ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಆದ್ರೆ ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಅಂಡರ್ ನಲ್ಲಿ ಅಂದ್ರೆ ಜಿಬಿಎ ಅಂಡರ್ ನಲ್ಲಿ ಬಾಂಗ್ಲಾದೇಶಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ವರ್ಕ್ ಮಾಡ್ತಿದ್ದಾರೆ. ಈ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಗಳಿಗೆ ಯಾವ ಆಧಾರದ ಮೇಲೆ ಜಿಬಿಎ ಅಧಿಕಾರಿಗಳು ಕೆಲಸ ಕೊಡ್ತಿದ್ದಾರೆ? ಇದಕ್ಕೆ ಮುಂದೆ ಯಾವ ರೀತಿ ಆಕ್ಷನ್ ತಗೊಳ್ತೀರಾ ಉತ್ತರ ಬೇಕು. ಅಂಡ್ ಇನ್ನೊಂದು ವಿಷಯ, ಪೊಲೀಸರ ಕಣ್ ಮುಂದೆನೆ ಅವರು ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಅಂತ ಗೊತ್ತಾದ್ರೂ ಯಾವುದೇ ರೀತಿ ಆಕ್ಷನ್ ತಗೊಳ್ಳೋಕೆ ಆಗ್ತಿಲ್ಲ. ಯಾಕೆ? ಮಾನ್ಯ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಸರ್, ನಿಮ್ಗೂ ಕೂಡ ಟ್ಯಾಗ್ ಮಾಡಿ ಕೇಳ್ತಿದ್ದೀನಿ, ಯಾಕಿನ್ನು ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ? ನಮ್ಮ ಕರ್ನಾಟಕದ ಜನತೆಗೆ ಆನ್ಸರ್ ಕೊಡಿ.